ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಡ್ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಡೇ 2, ಸೆಕೆಂಡ್ ಡೇ ನಂದು ಮೇಕಪ್ ಕ್ಲಾಸಿಗೆ ಹೋಗ್ತಾ ಇರೋದು. ಸೊ ಈಗ ಹೊರಟಿದ್ದೀನಿ. 8 o'clock ಆಯಿತು. ನಿನ್ನೆ ಲೇಟ್ ಆಗಿರೋದ್ರಿಂದ ಇವತ್ತು 8 ಗಂಟೆಗೆ ಹೊರಟಿದ್ದೀನಿ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಹೇಗೆ ಆಗುತ್ತೆ ಏನು ಎಂತ ಅಂತ. ಏನಂದರೆ ಇವತ್ತು ನಾನು ಒಬ್ಬಳೇ ಹೋಗ್ಬೇಕು. ಇವತ್ತು ಹಾಗೆ ಸೋಷಲ್ ಮೀಡಿಯಾ ಕ್ಲಾಸ್ ಇತ್ತು. ಖುಷಿ ಮ್ಯಾಮು ಸೋಷಲ್ ಮೀಡಿಯಾ ಕ್ಲಾಸ್ನ ತಗೊಂಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಡೀಪ್ ಆ್ಯಂಡ್ ಡೆಪ್ತಾಗಿ ಕ್ಲಿಯರಾಗಿ ನಾಲೆಜ್ನ ಕೊಟ್ಟರು ಅಂತ ಹೇಳ್ಬೋದು. ಕ್ಲಾಸ್ 4 o'clock ಬಿಡುತ್ತೆ, ಬಟ್ ಆ ದಿನ 4:30 ಆಗಿತ್ತು. ಹಾಗಾಗಿ ರೀಚ್ ಆಗೋಗಲ್ಲ ಲೇಟ್ ಆಯಿತು. ಹಾಗೆ ರೋಡಲ್ಲಿ ಟ್ರಾಫಿಕ್ ಕೂಡ ತುಂಬಾ ಸಿಕ್ತು ಅಂತ ಹೇಳ್ಬೋದು. ಟ್ರೈನಲ್ಲಿ ಬೊಮ್ಮಸಂದ್ರಕ್ಕೆ ಬಂದು ಇಳಿದೆ. ಚರ್ಚಿಗೆ ಹೋಗಬೇಕು, ಅದಕ್ಕೆ ಅಮಿತ್ ಕಾರ್ ತಗೊಂಡು ಬಂದಿದ್ದಾನೆ. ನಾನು ಇನ್ನು ಮುಂದೆ ನಿನಗೆ ಲೈವ್ ಲೊಕೇಶನ್ ಕಳಿಸ್ತೀನಿ, ಆಯ್ತಾ? ಒಂದು 20 ಸತಿ ಉಲ್ಟಾ. ನಿನ್ನೆ ಒಂದೇ ಸತಿ ಹೋಗಿದ್ದ ಅಮಿತ್. ನಾನು ಇನ್ನೂ ಎಲ್ಲಿ ಗೊತ್ತಾ, ಇದ್ರ ಹತ್ರ ಹತ್ತಿದ್ದವಾಗ ಎಲ್ಲಿ ಹೇಳು, ಸ್ಟಾರ್ಟಿಂಗ್ ನಾನು ಎಲ್ಲ ಹತ್ತೋದಾಗ ಕೆಂಗೇರಿ. ಇನ್ನು ಅಲ್ಲಿದ್ದೀನಿ. ಎಲ್ಲಿದ್ಯಾ ಅಂತ ಆ ಬಸ್ಸಿನವ್ರು ಅಷ್ಟು ಸ್ಲೋ ಡ್ರೈವ್ ಮಾಡ್ಕೊಂಡು ಬಂದರೆ ನಾನೇನು ಮಾಡಲಿ? ಅದಕ್ಕೆ ನಾಳೆಯಿಂದ ನಿಂಗೆ ಲೈವ್ ಲೊಕೇಶನ್ ಕಳಿಸ್ಬಿಡ್ತೀನಿ. ನಾಳೆ ನಾಡಿದ್ದು ಕ್ಲಾಸ್ ಇಲ್ಲ, ಸೋಮವಾರದಿಂದ ಲೈವ್ ಲೊಕೇಶನ್ಸ್ ಕಳಿಸ್ಬಿಡ್ತೀನಿ. ನೀನೇ ಹುಡುಕು ನಾನು ಎಲ್ಲಿದ್ದೀನಿ ಏನು ಅಂತ. ನಿನ್ನೆ ಒಂದೇ ದಿನ ಮೆಟ್ರೋ ಪ್ಲಾಟ್ಫಾರ್ಮ್ 1ಗೆ ಹೋಗಿ 1ಗೆ ಹೋಗಿದ್ದೆ. ಯಾವಾಗಲೂ ಮಿಸ್ಟೇಕ್ ಆಗಲ್ಲ, ಆಯಿತಾ? ಈಗ ಮಾತಾಡು ನೀನು. ಇಷ್ಟ ತನಕ ನೋ ಪವರ್. ಚರ್ಚಿಗೆ ಹೋಗ್ಬೇಕು. ಆಲ್ರೆಡಿ 6:30 ಇದ್ದಿದ್ದು, 7:01 ಆಯಿತು. ಲೇಟ್ ಆಯಿತು. ಇವತ್ತು ಹಾಫ್ ಆನ್ ಅವರ್ ಲೇಟಾಗಿ ಹೋದ್ವಿ. ಸೊ ಹಾಗಾಗಿ ಚರ್ಚಿಗೆ ಹೋಗಿ ಆಮೇಲೆ ಎಸ್, ಇವತ್ತು ಸೆಕೆಂಡ್ ಡೇ ಮೇಕಪ್ ಕ್ಲಾಸ್ ಆಗಿತ್ತು. ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಸಖತ್ತಾಗಿ ಮಾಡಿದರು ಅಂತ ಹೇಳ್ಬೋದು. ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ಕ್ಲಾಸಲ್ಲಂತೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಖುಷಿ ಮ್ಯಾಮ್ ಮಾಡಿದರು ಕ್ಲಾಸ್ನ. ಡಿಜಿಟಲ್ ಮಾರ್ಕೆಟಿಂಗ್ನ ತುಂಬ ಅಂದರೆ ತುಂಬ ಹೇಳ್ಕೊಟ್ರು. ತುಂಬ ಡೆಪ್ತಾಗಿ ಹೇಳ್ಕೊಟ್ಟಿದ್ರು. ಸಖತ್ತಾಗಿತ್ತು ಕ್ಲಾಸ್ ಮಾತ್ರ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಮಾರ್ಕೆಟಿಂಗಲ್ಲಿ ಎಷ್ಟು ಟೈಪ್ಸ್ ಮಾರ್ಕೆಟ್ ಇದೆ ಅಂತ ಹೇಳ್ಕೊಂಡು, ಹಾಗೆ ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಹೇಗೆ ಏನು ಯಾವ ಥರ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟು. ಸೊ ಎಷ್ಟೊತ್ತಿಗೆ ನಾವು ವೀಡಿಯೋನ ಪೋಸ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ಟ್ಯಾಗ್ಸ್ನ ಹೇಗೆ ಯೂಸ್ ಮಾಡಬೇಕು, ಮತ್ತು ಹೇಗೆ ಟ್ಯಾಗ್ಸ್ ಮಾಡಬೇಕು, ಕ್ಯಾಪ್ಷನ್ಸ್ನ ಹೇಗೆ ಬರಿಬೇಕು, ಪ್ರತಿಯೊಂದು ಕೂಡ ಕಾಂಟೆಂಟ್ ಮಾರ್ಕೆಟಿಂಗ್ ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಹಾಗೆ ಲೈಟ್ಸ್ಗಳ ಬಗ್ಗೆ ಆಗಿರ್ಬೋದು, ವಿಡಿಯೋ ಕ್ರಿಯೇಟ್ ಹೇಗೆ ಮಾಡಬೇಕು, ಬ್ಯಾಕ್ಗ್ರೌಂಡ್ ಹೇಗಿರಬೇಕು, ಕ್ಲಾರಿಟಿ ಹೇಗಿರಬೇಕು ವಿಡಿಯೋದು, ಹಾಗೆ ನಾವೀಗ ಒನ್ ಮಂತಲ್ಲಿ ಯಾವ ಥರ ಪ್ಲ್ಯಾನರ್ನ ಮಾಡಿಕೊಂಡು ಯಾವ ಥರ ಪೋಸ್ಟ್ ಮಾಡಬೇಕು ವೀಡಿಯೋಸ್ನ. ಈಗ ಒಂದಿನ ವೀಡಿಯೋನ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ನಮ್ಮ ಐಡಿನ ಯಾರೂ ನೋಡೋದಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ 15 days ಆದ್ರೂ ನಾವು ಆ್ಯಕ್ಟಿವ್ ಆಗಿರಬೇಕು. 2 days ಒನ್ಸ್ ಆದರೂ ಎವ್ರಿ ಡೇ ಮಾಡಿದರೆ ನಮ್ಗೆ ಒಳ್ಳೆಯದು. ಬಟ್ ಈಗ ಬಿಗಿನರ್ಸ್ ಆಗಿರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ವೀಡಿಯೋಸ್ನ ಹಾಕ್ತಾ ಇರಬೇಕು. ಹಾಗೆ ಎಡಿಟಿಂಗ್ ಆ್ಯಪ್ಸ್ಗಳಾಗಿರಬಹುದು, ಇನ್ಶಾಟ್ ಆಗಲಿ, VN ಆಗಲಿ, ಸೊ ಯಾವುದು ಬೆಸ್ಟ್ ಇದೆ, ಹೇಗಿದೆ, ಮತ್ತು ಲೈಟ್ಸ್ಗಳು ನಮಗೆ ರಿಂಗ್ ಲೈಟ್ಸ್ ಆಗಲಿ, ಪ್ಯಾನ್ ಲೈಟ್ ಆಗಲಿ, ಪ್ರತಿಯೊಂದ್ರ ಬಗ್ಗೆನೂ ಡೀಪ್ ಆ್ಯಂಡ್ ಡೆಪ್ತಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಇವತ್ತಿನ ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಸೊ ಹಾಗಾಗಿ ತುಂಬ ಖುಷಿ ಆಯಿತು ಕೂಡ. 3.5 yearsಯಿಂದ ಈ ಥರ ಮಾರ್ಕೆಟಿಂಗ್ ಆಗಲಿ ಪ್ರತಿಯೊಂದಾಗಲಿ ಕಲಿಬೇಕು ಅಂತ ಇದ್ದೆ. ಬಟ್ ನನಗೀಗ ರೈಟ್ ಟೈಮ್ ಅಂತ ಹೇಳ್ಬೋದು. ಚೆನ್ನಾಗಿ ಕಲಿತೆ ಕೂಡ, ತುಂಬ ಚೆನ್ನಾಗಿ ಹೋಯಿತು ಕೂಡ. ಹೇಗೆ ತಲೆಗೆ ಹೋಯಿತು ಮೀನ್ಸ್ ತುಂಬ ಚೆನ್ನಾಗಿತ್ತು. ಸಖತ್ತಾಗಿ ಮಾಡಿದರು ಮ್ಯಾಮ್. ಅಂದರೆ ಖುಷಿ ಮ್ಯಾಮ್ ಮಾಡಿರೋದು. ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ಕ್ಲಾಸಲ್ಲಿ ಖುಷಿ ಮ್ಯಾಮ್ ಬರ್ತಾರೆ ನಮಗೆ ಕ್ಲಾಸ್ ಹೇಳ್ಕೊಡೋದಕ್ಕೆ. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಖುಷಿ ಮ್ಯಾಮ್ ಕ್ಲಾಸ್ನ. ಈವನ್ ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ಕೂಡ ಅಲ್ಲೇ ಇದ್ದಿದ್ರು. ಅವರು ಕೂಡ ತುಂಬ ಡೀಪಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್ ಕೂಡ. ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ
ತುಂಬ ವೇಯ್ಟಿಂಗಲ್ಲಿರೋದು ಮೇಕಪ್ಪು. ಅವ್ರು ಮಾತ್ರ ಲಕ್ಷ್ಮೀ ಶೆಟ್ಟಿ ಮ್ಯಾಮಿನ ಮೇಕಪ್ ಮಾತ್ರ ಬೇರೆ ವರ್ಡ್ಸೇ ಇಲ್ಲ ಹೇಳಲಿಕ್ಕೆ. ಸಖತ್ತಾಗಿ ಮಾಡ್ತಾರೆ. ಅವರು ಬ್ರಷ್ ಹಿಡ್ಕೊಳ್ಳೋದೇ ಒಂದು ಅಷ್ಟೊಂದು ಇದು ಅನಿಸುತ್ತೆ. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನನಗೆ ಮೇಯ್ನಾಗಿ ಮೇಕಪ್ದು ಥಿಯರಿ ಕ್ಲಾಸಸ್ಸು ಇದು ಬೇಕಾಗಿತ್ತು. ಸೊ ಹಾಗಾಗಿ 3.5 years ಆಗಿರೋದ್ರಿಂದ ಈಗ ಅಪ್ಗ್ರೇಡೇಷನ್ಸ್ ತುಂಬಾ ಆಗಿದೆ. ಕಲಿಯೋಕೆ ಇನ್ನೂ ತುಂಬಾ ಇದೆ. ಎಷ್ಟು ಇಯರ್ ಆದ್ರೂ ಕಲಿಯೋಕ್ಕಿದ್ದೇ ಇರುತ್ತೆ. ಮೇಕಪ್ಪಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ನಾವು ತಗೊಳ್ತಾನೆ ಕಲಿತಾನೆ ಇರಬೇಕು. ಸೊ ಹಾಗಾಗಿ ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ಅಂತೂ ಎಕ್ಸ್ಟ್ರಾ ಲೆವೆಲ್ ಅಂತ ಹೇಳ್ಬೋದು. ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಮಂಡೇ ಕ್ಲಾಸಿಗಂತೂ. ಮಂಡೇ ಟ್ಯೂಸ್ಡೇ ಥಿಯರಿ ಇರಬಹುದು, ವೆನಸ್ಡೇ ಡೆಮೋ ಸೆಷನ್ ಮಾಡ್ತಾರೆ ಮ್ಯಾಮು ಮಾಡೆಲ್ ಮೇಲೆ. ಥರ್ಸ್ಡೇ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕಿರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಆಗಿತ್ತು ಇವತ್ತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಇಷ್ಟು ತುಂಬ ಡೀಪಾಗಿ ಹೇಳೋದಕ್ಕೆ ಆಗೋದಿಲ್ಲ, ಬಿಕಾಸ್ ನಾನು ಪೇ ಮಾಡಿ ಕಲ್ತು ಬಂದಿರ್ತೀನಿ ಅಲ್ವಾ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಹೇಳಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಖಂಡಿತ ಲಕ್ಷ್ಮೀ ಶೆಟ್ಟಿ ಮ್ಯಾಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೆಂಟರಾಗಿ ಅಂತಂದರೆ ತಲೆನೇ ಕೆಡ್ಸ್ಕೋಬೇಡಿ. ನಿಜವಾಗ್ಲೂ ಹೋಗಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮಾತ್ರ. ನಿಜವಾಗ್ಲೂ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ. ಮೊನ್ನೆ ಇಂಟ್ರೊಡಕ್ಷನ್ ಕ್ಲಾಸ್ ಕೂಡ ಸಖತ್ತಾಗಿ ಹೇಳಿದರು. ಅವ್ರು ಪ್ರತಿಯೊಂದು ಹೇಳಿದ ಒಂದು ವರ್ಡ್ಸ್ ಆಗಲಿ ಅದು ನನಗೆ ಹೇಳ್ತಾ ಇದ್ದಾರೇನೋ, ನಂದು ಹಿಂಗೆ ಆಗಿತ್ತಲ್ಲ, ಹಿಂಗೆ ಮಾಡಿದ್ನ ಅಂತ ನನಗೆ ಅಂತಪ್ಪ, ನಮಗೆ ಅನ್ನೋದಕ್ಕೆ ನನಗೆ ಅಂತ ಹೇಳ್ದಂಗಿತ್ತು. ಅವರು ಪ್ರತಿಯೊಂದು ವರ್ಡ್ಸಲ್ಲೂ ಕೂಡ ಒಂದು ಇದಿತ್ತು, ಬೆಲೆ ಅಂದರೆ ವ್ಯಾಲ್ಯೂ ಇರ್ತಾರಲ್ಲ, ವ್ಯಾಲ್ಯೂ ಅಂತ ಹೇಳ್ತಾರಲ್ಲ, ಅದಿತ್ತು. ಸಖತ್ತಾಗಿ ಮಾಡ್ತಾರೆ ಮಾತ್ರ ಮ್ಯಾಮ್ ಮಾತ್ರ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.